ಕೇಂದ್ರ ಸಚಿವರನ್ನ ಹಂದಿಗೆ ಹೋಲಿಸಿದ್ದಾರೆ ಲೋಕಾಯುಕ್ತ ಎಡಿಜಿಪಿ. ಎಚ್.ಡಿ. ಕುಮಾರಸ್ವಾಮಿಗೆ ಪೊಲೀಸ್ ಆಫೀಸರ್ ಕೌಂಟರ್ ಕೊಟ್ಟಿದ್ದಾರೆ. ಎಡಿಜಿಪಿ ಚಂದ್ರಶೇಖರ್ ಬರೆದಿರುವ ಪತ್ರ ವೈರಲ್ ಆಗಿದೆ. ಈಗ ಪತ್ರದ ಮುಖೇನವೇ IPS ಎಂ ಚಂದ್ರಶೇಖರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆರೋಪಿ ಕುಮಾರಸ್ವಾಮಿ ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗಳು ಬೆದರಿಕೆ ಹಾಕಿದಂತಿದೆ. ನಮ್ಮ ಧೈರ್ಯವನ್ನ ಕುಗ್ಗಿಸುವ ಪ್ರಯತ್ನಗಳು ನಡೀತಾ ಇವೆ. ಇಂತಹ ಬೆದರಿಕೆಗಳಿಗೆ ಯಾರು ಹೆದರೋದು ಬೇಡ. SIT ಅಧಿಕಾರಿಗಳು ಸಿಬ್ಬಂದಿಗೆ ಧೈರ್ಯವನ್ನ ಹೇಳಿದ್ದಾರೆ ಚಂದ್ರಶೇಖರ್. ಆತ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ನಮ್ಮ ಎದುರು ಆರೋಪಿಯಷ್ಟೇ. ಆರೋಪಿ ಕುಮಾರಸ್ವಾಮಿ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಪ್ರಕರಣದ ಸತ್ಯಾಂಶ ಹೊರಗೆ ತರುತ್ತೇನೆ ಅಂತ ಎಂ ಚಂದ್ರಶೇಖರ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಮ್ಮ ಅಧಿಕಾರಿಗಳು ಸಿಬ್ಬಂದಿಗೆ ಎಂ ಚಂದ್ರಶೇಖರ್ ಬಹಿರಂಗ ಪತ್ರವನ್ನು ಬರೆದಿರೋದು ಖ್ಯಾತ ಇಂಗ್ಲಿಷ್ ಕವಿ ಬರ್ನಾರ್ಡ್ ಶಾ ಬರೆದ ಸಾಲನ್ನ ಉಲ್ಲೇಖ ಮಾಡಿದ್ದಾರೆ ಚಂದ್ರಶೇಖರ್. ನಾವು ಹಂದಿಗಳ ಜೊತೆ ಜಗಳವಾಡಲು ಹೋಗಬಾರ್ದು. ಹಂದಿಗಳಿಗೆ ಕೊಳಕು ಅಂದರೆ ಇಷ್ಟ ಆಗುತ್ತೆ. ಅವುಗಳ ಜೊತೆಗೆ ಜಗಳಕ್ಕೆ ನಿಂತರೆ ನಾವು ಕೊಳಕಾಗುತ್ತೇವೆ. ಈ ರೀತಿಯಾಗಿ ನೇರವಾಗಿಯೇ ಕುಮಾರಸ್ವಾಮಿ IPS ಅಧಿಕಾರಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಕ್ಲಾಸ್ ತೆಗೆದುಕೊಂಡಿರುವುದು ಚಂದ್ರಶೇಖರ್. ನಿನ್ನೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಚಂದ್ರಶೇಖರ್ ಅವರ ವಿರುದ್ಧ ಆರೋಪವನ್ನು ಮಾಡಿದ್ರು, ಹರಿಹಾಯ್ದಿದ್ರು. ಹಾಗಾಗಿನೇ ಪ್ರೆಸ್ ಮೀಟ್ ಮುಗಿದ ನಂತರ ADGP ಚಂದ್ರಶೇಖರ್ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರ ವೈರಲ್ ಆಗುತ್ತೆ. ಪತ್ರದ ಮುಖೇನವೇ ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆರೋಪಿ ಕುಮಾರಸ್ವಾಮಿ ಮಾಡಿರುವಂಥ ಆರೋಪಗಳೆಲ್ಲ ಸುಳ್ಳು. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗಳು ಬೆದರಿಕೆ ಹಾಕಿದಂತಿದೆ. ನಮ್ಮ ಧೈರ್ಯವನ್ನ ಕುಗ್ಗಿಸುವ ಪ್ರಯತ್ನಗಳು ನಡೀತಾ ಇವೆ. ಇಂತಹ ಬೆದರಿಕೆಗಳಿಗೆ ಯಾರೂ ಹೆದರೋದು ಬೇಡ. SIT ಅಧಿಕಾರಿಗಳು ಸಿಬ್ಬಂದಿಗೆ ಧೈರ್ಯವನ್ನ ಹೇಳಿದ್ದಾರೆ ಚಂದ್ರಶೇಖರ್ ಅವರು. ಆತ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ನಮ್ಮ ಮುಂದೆ ಆತ ಆರೋಪಿ ಮಾತ್ರ. ಆರೋಪಿ ಕುಮಾರಸ್ವಾಮಿ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಪ್ರಕರಣದ ಸತ್ಯಾಂಶ ಹೊರಗೆ ತರುತ್ತೇನೆ ಅಂತ ಎಂ ಚಂದ್ರಶೇಖರ್ ಮಾತನಾಡಿದ್ದಾರೆ. ತಮ್ಮ ಅಧಿಕಾರಿಗಳು ಸಿಬ್ಬಂದಿಗೆ ಎಂ ಚಂದ್ರಶೇಖರ್ ಬಹಿರಂಗ ಪತ್ರವನ್ನು ಬರೆದಿರುವುದು ಖ್ಯಾತ ಇಂಗ್ಲಿಷ್ ಕವಿ ಬರ್ನಾರ್ಡ್ ಶಾ ಬರೆದ ಸಾಲನ್ನ ಉಲ್ಲೇಖಿಸಿದ್ದಾರೆ ಚಂದ್ರಶೇಖರ್. ನಾವು ಹಂದಿಗಳ ಜೊತೆ ಜಗಳವಾಡಲು ಹೋಗಬಾರ್ದು. ಹಂದಿಗಳಿಗೆ ಕೊಳಕು ಅಂದರೆ ಇಷ್ಟ ಆಗುತ್ತೆ. ಅವುಗಳ ಜೊತೆ ಜಗಳಕ್ಕೆ ನಿಂತರೆ ನಾವು ಕೂಡ ಕೊಳಕಾಗ್ಬಿಡ್ತೇವೆ ಅಂತ ನೇರವಾಗಿಯೇ ಕುಮಾರಸ್ವಾಮಿಗೆ IPS ಅಧಿಕಾರಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ.